ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. 90% ಜನರಿಗೂ ಇರುವಂಥ ಒಂದು ಸಮಸ್ಯೆ ಇದು. ಎಷ್ಟು ಸಂಪಾದನೆ ಮಾಡಿದ್ರೂ ಸಾಕಾಗ್ತಾ ಇಲ್ಲ. ಚೆನ್ನಾಗೇ ದುಡಿತಿದ್ದೀವಿ, ಆದರೆ ₹1 ಎತ್ತಿಡೋಕ್ಕಾಗ್ತಾಯಿಲ್ಲ, ₹1 ಕೈಯಲ್ಲಿ ನಿಲ್ಲಲ್ಲ, ಯಾವುದೂ ಸೇವಿಂಗ್ಸ್ ಇಲ್ಲ ನಮ್ಮ ಹತ್ರ, ಇನ್ನು ನಾಳೆಗೆ ಅಂತ ಎತ್ತಿಡೋದು ದೂರದ ಮಾತಾಗೋಗ್ಬಿಟ್ಟಿದೆ ಅಂತ ಈ ರೀತಿ ದುಡ್ಡು ಬಂದಂಗೆ ಖರ್ಚು ಹಿಂದೆಯೇ ಇರುತ್ತೆ. ಈ ರೀತಿ ಹಲವಾರು ರೀತಿಯ ದುಡ್ಡಿನ ಪ್ರಾಬ್ಲಮ್ಸ್ಗಳು ಜನ ಫೇಸ್ ಮಾಡ್ತಿರ್ತಾರೆ. ಎಷ್ಟೋ ಜನ ಈ ರೀತಿಯೇ ಪ್ರಾಬ್ಲಮ್ಸ್ ಹೇಳ್ತಿರ್ತಾರೆ. ಅಂದರೆ ದುಡ್ಡು ಕೈಗೆ ಬರ್ತಿದೆ, ಆದರೆ ಅದ್ರ ಯಾವುದೇ ರೀತಿ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ, ಅದು ನೀರು ಹೋದಂಗೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ನೀವು ಈ ರೀತಿ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀರಾ, ಈ ರೀತಿ ಸಮಸ್ಯೆ ನಿಮಗೂ ಇದೆ ಅನ್ನೋದಾದರೆ ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು. ಆದರೆ ಈ ಪರಿಹಾರ ಮಾಡುವ ಮುನ್ನ ನಾನು ಹೇಳುವಂಥ 5 ವಿಷಯಗಳನ್ನು ನೀವು ಮನೆಯಲ್ಲಿ ಸರಿಪಡಿಸ್ಕೋಬೇಕಾಗುತ್ತೆ. ಸರಿಪಡಿಸಿದ ನಂತರ ಬೇಕು ನೀವು ಈ ಪರಿಹಾರನ ಮಾಡೋದಕ್ಕೆ. ಇನ್ನು ಯಾವ್ಯಾವ ವಿಷಯಗಳನ್ನು ನಾವು ಸರಿಪಡಿಸಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಮನೆಯಲ್ಲಿ ಟ್ಯಾಪು ಲೀಕ್ ಆಗದಿರಂಗೆ ನೋಡ್ಕೋಬೇಕು. ಮನೆಯಲ್ಲಿ ಟ್ಯಾಪ್ ಯಾವತ್ತೂ ಲೀಕ್ ಆಗಬಾರ್ದು. ಹಾಗೇನಾದರೂ ಅಕಸ್ಮಾತ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗಿದ್ದರೆ, ಇಲ್ಲ ನೀವು ನೋಡಿದ ತಕ್ಷಣ ಅದನ್ನು ಆದಷ್ಟು ಟ್ಯಾಪ್ನ ಚೇಂಜ್ ಮಾಡಿ, ಇಲ್ಲ ಅದನ್ನು ರಿಪೇರಿ ಮಾಡಿಸಿ ಆ ಸಮಸ್ಯೆಯನ್ನು ಅಲ್ಲೇ ನೀವು ನಿಲ್ಲಿಸಬೇಕಾಗುತ್ತೆ. ಎಲ್ಲೇ ಒಂದು ಕಡೆ ಈಗ ಟ್ಯಾಪೇ ಇರಲ್ಲ, ಅದೊಂದು ಪೈಪ್ ಕನೆಕ್ಷನ್ ಏನು ಬಂದಿರುತ್ತೋ ಅಲ್ಲಿ ಕೂಡ ಒಂದೊಂದು ಸರಿ ತೊಟ್ಟಿಕ್ಕೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಗಮನಿಸ್ತಾ ಇರಬೇಕು. ಮನೆ ಸುತ್ತಲೂ ನೋಡೋದಾಗಲಿ, ಇಲ್ಲ ಏನೇನು ಸಮಸ್ಯೆಗಳಾಗ್ತಿದೆ ಅಂತ ನಾವು ಆವಾಗ ಗಮನಿಸಬೇಕಾಗುತ್ತೆ. ಕೆಲವೊಂದು ಕಡೆ ತ್ಯಾವಾಗಿರುತ್ತೆ, ನಾವು ಏನು ಅಂತ ಗಮನಿಸಲ್ಲ. ಸೊ ಈ ರೀತಿಯೆಲ್ಲ ಇದ್ದಾಗ ಏನಾಗುತ್ತೆ, ಪ್ರಾಬ್ಲಮ್ಸು ಜಾಸ್ತಿ ಕ್ರಿಯೇಟ್ ಆಗ್ತಾ ಇರುತ್ತೆ ಮನೆಯಲ್ಲಿ. ಯಾಕೆಂದರೆ ನಾವೊಂದು ಈ ಗಾದೆ ಮಾತೆ ಇದೆ, ನೀರು ಹೋದಂಗೆ ದುಡ್ಡು ಹೋಗುತ್ತೆ ಅಂತ. ಅದು ಸತ್ಯವಾದಂಥ ಮಾತು. ನೀರು ತೊಟ್ಟಿಕೊಂಡು ಮನೆಯಲ್ಲಿ ಹೋಗ್ತಾ ಇದ್ದರೆ, ಲೀಕ್ ಆಗ್ತಾ ಇದ್ದರೆ ಎಲ್ಲಾದ್ರೂ ನಿಮಗೆ ದುಡ್ಡಿನ ಖರ್ಚು ಕೂಡ ಅದು ತಕ್ಕಂಗೆಯೇ ಬರ್ತಾ ಇರುತ್ತೆ. ನೀರು ಹೋದಂಗೆ ನಿಮ್ಮ ಮನೆ ದುಡ್ಡು ಕೂಡ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಎಲ್ಲಾದರೂ ಒಂದು ಕಡೆ ಈ ರೀತಿ ಲೀಕ್ ಆಗ್ತಿದೆ ಮನೆಯಲ್ಲಿ, ಟ್ಯಾಪ್ ಏನಾದರೂ ಅಂತ ಸಮಸ್ಯೆ ನೋಡಿದ ತಕ್ಷಣ ಅದನ್ನು ಸರಿಪಡಿಸಿ, ಇಲ್ಲ ಹೊಸ ಟ್ಯಾಪ್ ತಂದು ಫಿಕ್ಸ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟು ಎರಡನೇ ವಿಷಯ ನೀವೇನು ಗಮನಿಸಬೇಕು ಅಂತ ಹೇಳೋದಾದರೆ, ನಿಮ್ಮ ಮನೆಯ ಟೆರಸನ್ನು ನೀವು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಟೆರಸ್ ಮೇಲೆ ಈಗ ಗಾಳಿ ಎಲ್ಲ ಬಂದಾಗ ಏನಾಗುತ್ತೆ, ಎಲೆಗಳು ಬೀಳೋದಾಗಲಿ, ಇಲ್ಲ ಇನ್ನೇನಾದರೂ ಗಲೀಜು, ಕೆಲವರು ಟೆರಸ್ ಮೇಲೆ ಹೋಗೋದು ಇಲ್ಲ, ಅಲ್ಲಿ ಏನಾಗಿದೆ ಅಂತ ನೋಡೋದು ಇಲ್ಲ. ಮಳೆ ಬಂದು ಅದು ತಿರ್ಗಾ ಒಣಗಿ ಎಲ್ಲ ಏನಾಗುತ್ತೆ ಅಂದರೆ ಧೂಳು ಕುತ್ಕೊಂಡು ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟಿರುತ್ತೆ ಟೆರಸ್ ಮೇಲೆ. ಅದನ್ನು ನೋಡೋಕ್ಕೆ ಹೋಗಲ್ಲ. ಅದೊಂದು ರೀತಿ ನಮ್ಮ ತಲೆ ಮೇಲೆ ಇದ್ದಂಗೆ, ಅದು ಈ ಬಾರ್ ಆಗಲಿ ಈ ಗಲೀಜೆಲ್ಲ ನಮ್ಮ ತಲೆ ಮೇಲೆ ಇದ್ದಂಗೆ ನಮ್ಮ ಟೆರಸ್ ಮೇಲೆ ಗಲೀಜಿದೆ ಅನ್ನೋದು ಹೇಳೋದಾದರೆ, ಇಲ್ಲ ಈ ಎಲೆಗಳೆಲ್ಲ ಬಿದ್ದಾಗ ಏನಾಗುತ್ತೆ, ಅವೆಲ್ಲ ಹೋಗಿ ಅದು ನೀರು ಹೋಗೋಂಥ ಜಾಗ ಏನಿರುತ್ತೆ ಅಲ್ಲೋಗಿ ಅದು ಕಟ್ಕೊಂಡು ಮತ್ತೆ ಮಳೆ ನೀರು ಬಂದು ನಿಂತ್ಕೊಂಡು ಅದು ಕೂಡ ತೊಟ್ಟಿಗ್ತಾ ಪೈಪಲ್ಲೆಲ್ಲ ಲೀಕ್ ಆಗ್ತಾ ಅಲ್ಲಿ ಇಲ್ಲಿ ಈ ರೀತಿ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಯಾವಾಗಲೂ ನಿಮ್ಮ ಮನೆ ಮಾಡಿಯನ್ನು, ನಿಮ್ಮ ಟೆರಸನ್ನು ಯಾವಾಗಲೂ ಗುಡಿಸಿ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ಆದರೆ ತಿಂಗ್ಳಿಗೆ ಒಂದು ಸರಿನೋ ಇಲ್ಲ 2 ತಿಂಗ್ಳಿಗೆ ಒಂದು ಸರಿನೋ ನೀರು ಹಾಕಿ ತೊಳೆದು ನೀಟಾಗಿ ಇಟ್ಕೊಂಡ್ರೆ ಅಷ್ಟೇ ನಿಮ್ಮ ಮನೆ ಕೂಡ ಶುದ್ಧವಾಗಿ ನೀಟಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ಯಾವಾಗಲೂ ನೀವು ಆ ಗಲೀಜಿನ ಕೆಳಗಡೆ ನೀವು ವಾಸ ಆಗಿರೋದ್ರಿಂದ ನಿಮಗೆ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ದುಡ್ಡಿನ ಸಮಸ್ಯೆ ಆದರೂ ಇರ್ಬೋದು, ಇಲ್ಲ ಬೇರೆ ಸಮಸ್ಯೆ ಏನಾದರೂ ಇರ್ಬೋದು. ವಾರಕ್ಕೊಮ್ಮೆ ಆದರೂ ಹೋಗಿ ನಿಮ್ಮ ಮನೆ ಟೆರಸನ್ನು ಕ್ಲೀನಾಗಿಡೋಕ್ಕೆ ಟ್ರೈ ಮಾಡಿ. 3ನೇ ವಿಷಯ ಏನು ಅಂತ ನೋಡೋದಾದರೆ, ಮನೆಯಲ್ಲಿ ಕ್ಲಾಕು ನಿಂತೋಗಬಾರ್ದು. ಯಾವುದೇ ರೀತಿಯಲ್ಲೂ, ಈಗ ನೀವು ಕೈ ಕಟ್ಟೋ ವಾಚ್ ಆದರೂ ಆಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಕ್ಲಾಕ್ಗಳಾದರೂ ಇರ್ಬೋದು, ಇದು ನಿಂತೋಗಬಾರ್ದು. ಅಕಸ್ಮಾತ್ ನಿಂತೋಗಿದ್ರೆ ಅದನ್ನು ಸರಿಪಡಿಸಿ ಬ್ಯಾಟ್ರಿ ಬೇರೆ ಹಾಕಿ ಅದನ್ನು ನಡೆಯೋ ಹಾಗೆ ಮಾಡಿ. ಇಲ್ಲ ಅದು ವರ್ಕ್ ಆಗಲ್ಲ ಅನ್ನೋವಂಥ ಸಿಚುವೇಶನ್ ಇದ್ದರೆ ನೀವು ಅದನ್ನು ಬಿಸಾಕಿ ಹೊಸ ಕ್ಲಾಕನ್ನು ತಂದು ನೀವು ರೀಪ್ಲೇಸ್ ಮಾಡಬೇಕಾಗತ್ತೆ. ಆ ಕ್ಲಾಕು ಮತ್ತೆ ಯಾವಾಗಾದರೂ ಸರಿಪಡಿಸೋಣ ಅಂತ ಹೇಳಿ ಅಟ್ಟದ ಮೇಲೆ ಇಕ್ಕೋದಾಗಲಿ, ಒಂದು ಕವರಲ್ಲಿ ಕಟ್ಟಿ ಇನ್ನೆಲ್ಲಾದರೂ ಇಡೋದಾಗಲಿ ಮಾಡಲೇಬಾರ್ದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಬೇರೆ ಆರ್ಥಿಕ ಸಮಸ್ಯೆಗಳು ಬಂದು ಸೇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ಬೆಳವಣಿಗೆಗೆ ಇದು ಒಂದು ಪ್ರಾಬ್ಲಮ್ ಆಗಿ ನಿಂತೋಗುತ್ತೆ. ವಾಚ್ ಹೇಗೆ ನಿಂತೋಗುತ್ತೋ ನಿಮ್ಮ ಒಳ್ಳೆ ಸಮಯ ಕೂಡ ಅದ್ರ ಜೊತೆಯೇ ನಿಂತೋಗ್ಬಿಡುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ದುಡ್ಡಿನ ಸಮಸ್ಯೆ ಅಂತಲ್ಲ, ಬೇರೆ ಥರದ ಸಮಸ್ಯೆಗಳು ಕೂಡ ಮನೆಯಲ್ಲಿ ಬರೋಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ನಿಂತೋಗಿರೋ ಕ್ಲಾಕನ್ನು ಆದಷ್ಟು ಬೇಗ ಸರಿಪಡಿಸಿ. ನಿಮಗೆ ಬೇಡದೇ ಇರೋವಂಥ ಕ್ಲಾಕ್ ಆದರೆ
ಬಿಸಾಕಿ. ವಾಚುಗಳು ಅಷ್ಟೇ, ಕೆಲವೊಂದು ಕ್ರೇಜಿಗೆ ಅಂತ ಎಷ್ಟೊಂದು ವಾಚುಗಳು ತೊಗೊಂಡು ಬಂದುಬಿಡ್ತಾರೆ. ಇಲ್ಲ ಅದಕ್ಕೆ ಒಂದು ಈಗ ಬ್ಯಾಟ್ರಿ ಹಾಕೋ ಥರ ವಾಚುಗಳಾದರೆ ಏನಾಗುತ್ತೆ, ಅದು ಮತ್ತೆ ಮತ್ತೆ ಯಾರು ಬ್ಯಾಟ್ರಿ ಹಾಕೋದು, ಯೂಸ್ ಮಾಡೋವಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲೆಲ್ಲೋ ಎತ್ತಿಕ್ಕೋದು, ಇಲ್ಲ ಅದಕ್ಕೆ ಅಂತ ಒಂದು ಬಾಕ್ಸ್ ಮಾಡಿ ಎತ್ತಿಕ್ಕೋದೆಲ್ಲ ಮಾಡ್ತಾರೆ. ಅದರಲ್ಲಿ 4 ವಾಚ್ ವರ್ಕ್ ಆಗ್ತಿರತ್ತೆ, ಇನ್ನು 4 ವರ್ಕ್ ಆಗ್ತಿರಲ್ಲ. ಈ ರೀತಿಯೆಲ್ಲ ಅದಾಗಲೂ ಕೂಡ ನಿಮಗೆ ಪ್ರಾಬ್ಲಮ್ಸು ಬಂದೇ ಬರುತ್ತೆ ಮನೆಯಲ್ಲಿ. ಸೊ ಹಾಗಾಗಿ ಯಾವಾಗಲೂ ವಾಚು ನಡೆಯೋ ಹಾಗೆ ಇಟ್ಕೊಳ್ಳಿ, ಅದಕ್ಕೆ ಮತ್ತೆ ಬ್ಯಾಟ್ರಿ ಹಾಕಿ ರೀಪ್ಲೇಸ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಆ ರೀತಿ ಬರದೇ ಇರೋಂಗೆ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು 4ನೇದು, ಎಲೆಕ್ಟ್ರಾನಿಕ್ ಐಟಮ್ಗಳನ್ನ, ಅಂದರೆ ಈಗ ಕೆಟ್ಟೋಗಿರೋ ಐಟಮ್ ಇರ್ಬೋದು, ಇಲ್ಲ ಈಗ ಮೊಬೈಲ್ ಫೋನ್ ಒಂದು ಚಾರ್ಜರ್ ಇರ್ಬೋದು, ಇಲ್ಲ ಬೇರೆ ಏನಾದರೂ ಒಂದು ವಸ್ತು ಇರ್ಬೋದು. ಈ ರೀತಿ ವಸ್ತುಗಳನ್ನು ಕೆಟ್ಟೋದಾಗಲಿ ಇಲ್ಲ ಯೂಸ್ ಆಗ್ತಿಲ್ಲ ಅಂತ ಗೊತ್ತಾದಾಗ ಅದನ್ನು ಆದಷ್ಟು ನೀವು ಬಿಸಾಕಿ, ನೀವು ಎತ್ತಿಡೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಹೊಸದೊಂದು ಫೋನ್ ತರ್ತೀವಿ ನಾವು ಮನೆಗೆ, ಹಳೆ ಫೋನ್ ಚಾರ್ಜರ್ನ ನಾವು ಎತ್ತಿಕ್ಬಿಡ್ತೀವಿ. ಏನಕ್ಕೆ, ಬೇರೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಅಂತ. ಅದು ಯಾವುದಕ್ಕೂ ಯೂಸ್ ಆಗೋಲ್ಲ. ನಾವು ಎತ್ತಿಟ್ಟಿರೋ ಜಾಗದಲ್ಲಿ ಅದೆಲ್ಲೋ ಅಲ್ಲೇ ಬಿದ್ದಿರುತ್ತೆ. ಇಲ್ಲ ಹಳೆ ಫೋನು ಅದು ವರ್ಕೇ ಆಗ್ತಿರಲ್ಲ, ಆದರೆ ನಾವು ಅದನ್ನು ಕೊಟ್ಟು ಬೇರೆ ಫೋನ್ ತೊಗೊಳ್ಳೋಂಥ ಪರಿಸ್ಥಿತಿನೂ ಇರಲ್ಲ, ಅದು ಹೋಗ್ಬಿಟ್ಟಿರುತ್ತೆ. ಅಂಥದನ್ನು ನಾವು ಎತ್ತಿ ಸೈಡಲ್ಲಿ ಎತ್ತಿಟ್ಟಿರ್ತೀವಿ. ಈ ರೀತಿ ಕೂಡ ಮಾಡದೇ ಇರೋಂಗೆ ನೋಡ್ಕೊಳ್ಳಿ. ಇನ್ನು ಎಲೆಕ್ಟ್ರಿಕ್ ವಸ್ತುಗಳೇನಾದರೂ ಕೆಟ್ಟೋದ್ರೆ ಅದನ್ನು ಆದಷ್ಟು ಬೇಗ ನೀವು ಸರಿಪಡಿಸಿ ರಿಪೇರಿ ಮಾಡಿಸಿ, ಇಲ್ಲ ಅದು ವರ್ಕ್ ಆಗಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಬಿಸಾಕ್ಬಿಡಿ. ಅಯರ್ನ್ ಬಾಕ್ಸ್ ಆಗಿರ್ಬೋದು, ಇಲ್ಲ ಏನೇ ಒಂದು ಸ್ವಿಚ್ ಬೋರ್ಡ್ ಆದ್ರೆ ಇದಿರ್ಬೋದು, ಏನದು ಎಕ್ಸ್ಟೆನ್ಷನ್ ವೈರ್ ಇರ್ಬೋದು, ಏನಾದರೂ ಒಂದು ಎಲೆಕ್ಟ್ರಿಕ್ ಇಲ್ಲ ಕರೆಂಟಲ್ಲಿ ನೀವು ವರ್ಕ್ ಮಾಡೋವಂಥ ಏನಾದರೂ ಒಂದು ವಸ್ತು ಹಾಳಾದಾಗ ಅದನ್ನು ಸರಿಪಡಿಸಿ, ಇಲ್ಲ ಅಂದರೆ ಅದನ್ನು ವರ್ಕ್ ಆಗಲ್ಲ ಮುಂದಕ್ಕೆ ಅಂತ ಗೊತ್ತಾದಾಗ ನೀವು ಅದನ್ನು ಬಿಸಾಕ್ಬಿಡಿ. ಇನ್ನು ನೆಕ್ಸ್ಟ್ ಇರೋವಂಥದ್ದು ಬಂದು ನಾರ್ತ್ ಸೈಡು ನೀವು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಉತ್ತರ ದಿಕ್ಕು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಅದು ಕುಬೇರನ ದಿಕ್ಕಾಗಿರೋದ್ರಿಂದ, ಕುಬೇರನಿಗೆ ತುಂಬ ವಿಶೇಷವಾದ ದಿಕ್ಕಾಗಿರೋದ್ರಿಂದ ಆ ಜಾಗ ಮಾತ್ರ, ಆ ಸೈಡ್ ನೀವು ತುಂಬ ಕ್ಲೀನಾಗಿ ಇಟ್ಕೋಬೇಕು. ಹಾಗೆ ಈಶಾನ್ಯ ಮೂಲೆ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಏನಿರುತ್ತೋ ಆ ಜಾಗದಲ್ಲಿ ನೀವು ಭಾರ ಇಡಬಾರ್ದು. ಯಾವುದೇ ರೀತಿ ಭಾರ ಆಗಲಿ, ಇಲ್ಲ ವೇಸ್ಟೇಜ್ ಡಂಪ್ ಮಾಡೋದಾಗಲಿ, ಇಲ್ಲ ಏನೋ ಒಂದಕ್ಕೊಂದು ಸಂಬಂಧ ಇಲ್ದಿರೋ ವಸ್ತುಗಳನ್ನೆಲ್ಲ ಅಲ್ಲಿ ಆ ಕಡೆ ತುರ್ಕೋದಾಗಲಿ, ಈ ರೀತಿ ಎಲ್ಲ ನೀವು ಮಾಡಬಾರ್ದು. ಆ ಜಾಗ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ದುಡ್ಡಿನ ಆಗಮನ ನಿಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾರ್ತ್ ಈಸ್ಟ್ ಕಾರ್ನರ್ ಏನಿರುತ್ತೋ ಅದನ್ನು ಶುದ್ಧವಾಗಿ ಇಟ್ಕೊಳ್ಳಿ. ನಾರ್ತ್ ಜಾಗನ ತುಂಬ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಯಾವಾಗಲೂ. ಇನ್ನು ಈ 5 ವಿಷಯಗಳನ್ನು ಸರಿಪಡಿಸಿದ ನಂತರ ನೀವು ನಾನು ಹೇಳುವಂಥ ಪರಿಹಾರ ಮಾಡಬಹುದು. ಇನ್ನು ಪರಿಹಾರಗಳೇನು ಅಂತ ನೋಡೋಣ. ಮೊದಲನೇದಾಗಿ ದಾನ ಮಾಡೋದು. ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನೀವು ದಾನ ಮಾಡಬಹುದು. ಅದು ಆರ್ಫನೇಜ್ಗಾದರೂ ಇರ್ಬೋದು, ಇಲ್ಲ ಓಲ್ಡ್ ಏಜ್ ಹೋಮ್ ಆದರೂ ಇರ್ಬೋದು, ಇಲ್ಲ ಯಾವುದಾದ್ರೂ ರೋಡಲ್ಲಿರೋವಂಥವ್ರಿಗೊಂದು ಊಟ ಕೊಡ್ಸೋಕ್ಕಾದರೆ ಅಷ್ಟಾದರೂ ನೀವು ಮಾಡ್ಬೋದು. ಹಾಗೆ ದಾನ ಕೊಡೋದು ಯಾರಿಗೂ ಗೊತ್ತಾಗಬಾರ್ದು. ನಿಮಗೆ ನಿಮ್ಮ ಮನೆಯವರಿಗೆ ಬಿಟ್ಟು ಹೊರಗಿನವರಿಗೆ ಯಾವತ್ತೂ ಹೇಳಕ್ಕೆ ಹೋಗಬಾರ್ದು. ಈಗೆಲ್ಲ ಏನಾಗಿದೆ ಅಂದರೆ ಟ್ರೆಂಡ್ ಆಗಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಾನಲ್ಲೇ ಅದಕ್ಕೆ ಅಂತ ಇರುತ್ತೆ. ಹಲವಾರು ಜನ ಹೋಗೋದು, ಒಂದಷ್ಟು ಕಡೆ ದಾನ ಮಾಡೋದು, ಇಲ್ಲ ರೋಡಲ್ಲಿ ಯಾರೋ ಇದ್ದರೆ ಅವ್ರಿಗೆ ದಾನ ಮಾಡೋದು. ಇದನ್ನೆಲ್ಲ ತೋರಿಸ್ಕೊಂಡು ನಾವು ದಾನ ಮಾಡೋದ್ರಿಂದ ನಿಮಗೆ ಏನು ಫಲ ಸಿಗಬೇಕು, ನಿಮಗೇನು ಪುಣ್ಯ, ನಿಮಗೇನು ಸಿಗಬೇಕು ಅದೆಲ್ಲ ಸಿಗಲ್ಲ. ಎಲ್ಲೋ ಟ್ರಸ್ಟು ಅಲ್ಲಿಂದ ಇಲ್ಲಿಂದ ದುಡ್ಡು ಬರ್ಬೋದೇನೋ ಹೊರತು ನಿಮಗೆ ಪುಣ್ಯ ಬರಬೇಕು ಅಂದರೆ 10 ಜನ ಗೊತ್ತಿಲ್ಲದೆ ಇರೋಂಗೇನೆ ನೀವು ದಾನ ಮಾಡಬೇಕಾಗತ್ತೆ. ನಿಮ್ಮ ಮನೇಲಿ ಇವಾಗ ನೀವು ನಿಮ್ಮ ಹೆಂಡ್ತಿಗೆ ಹೇಳಿ ನೀವು ಯಾರಿಗೋ ಕೊಡ್ತಿದ್ದೀರಾ ಅಂತ ಹೇಳಿದ್ರು ಪರವಾಗಿಲ್ಲ, ಹೇಳಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೂ ಒಳ್ಳೆಯದು. ಅಂದರೆ ನಾವು ಒಂದು ಹೇಳ್ತೀವಲ್ಲ, ಬಲಗೈಯಲ್ಲಿ ತೊಗೊಂಡಿದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು, ಇಲ್ಲ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ಥರ ನೀವು ಏನು ಮಾಡ್ತಿದ್ದೀರೋ ಅನ್ನೋದನ್ನು ಯಾರಿಗೂ ಹೇಳ್ದಿರೋ ಹಂಗೆ ಮಾಡಿ. ದಾನ ಮಾಡೋದು ಯಾರಿಗೂ ಹೇಳಬೇಡಿ. ಹಾಗೆ ನಿಮ್ಗೆ ಸ್ಯಾಲ್ರಿ ಬಂದಾಗ ಒಂಚೂರು ಅದಕ್ಕೆ ಅಂತಲೇ ಎತ್ತಿಕ್ಬಿಡಿ, ಆಯಿತಾ. ಕೆಲವೊಂದು ಸರಿ ಏನಾಗುತ್ತೆ, ನಮ್ಮ ಹತ್ರನೇ ದುಡ್ಡಿಲ್ಲ, ನಾವೇನು ದಾನ ಮಾಡೋಣ ಅನಿಸುತ್ತೆ. ನೀವು 10 ಜನಕ್ಕೆ ದಾನ ಮಾಡೋದು ಬೇಕಾಗಿಲ್ಲ. ಒಂದು 30 ರೂಪಾಯಿ ಕೊಟ್ಟರೆ ಒಂದು 3 ಇಡ್ಲಿ ಸಿಗುತ್ತೆ ಅಲ್ವಾ, ಸಾಕು. ಅಷ್ಟನ್ನೇ ನೀವು ಕೊಡ್ಬೋದು. 30 ರೂಪಾಯಿ ನಿಮ್ಮ ಕೈಯಲ್ಲಿರಲ್ವಾ, ನೀವು ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀವಿ, ಎಲ್ಲೆಲ್ಲೋ ಏನೇನೋ ಬೇಡದೇ ಇರೋ ತೊಗೊಂಬಂದುಬಿಟ್ಟಿರ್ತೀವಿ ಮನೆಗೆ. ಒಂದ್ಸರಿ ಏನೇನೋ ಐಟಮ್ಗಳು ತೊಗೊಂಬರ್ತೀವಿ, ಅದು ಯೂಸೇ ಇರಲ್ಲ ನಮಗೆ, ಆ ರೀತಿ ಮನೇಲಿ ಬಿಸಾಗಿರ್ತೀವಿ. ಎಲ್ಲೋ ಹಂಗೆ ಅಂದ್ಕೊಂಡು ಕಣ್ಣು ಮುಚ್ಕೊಂಡು ಒಂದು 30 ರೂಪಾಯಿ ಊಟ ತೊಗೊಂಡು ನೀವು ಯಾರಿಗಾದರೂ ದಾನ ಕೊಟ್ಟರೆ ನಿಮಗೆ ಪುಣ್ಯ ಸಿಗುತ್ತೆ. ಇದನ್ನು ಹೇಳ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಬರ್ತಾ ದಾರಿಯಲ್ಲಿ ಯಾರೋ ಸಿಕ್ಕಿದ್ರು ಅವ್ರಿಗೆ ನಾನು ಇಡ್ಲಿ ಕೊಡಿಸ್ಬಿಟ್ಟು ಬಂದೆ, ಇದನ್ನೆಲ್ಲ ನೀವು ಯಾರಿಗೂ ಹೇಳಕ್ಕೆ ಹೋಗಬೇಡಿ. ನೀವು ಮಾಡೋದನ್ನು ಯಾರಿಗೂ ಗೊತ್ತಿಲ್ಲದಿರೋ ಥರ ನೀವು ನೋಡ್ಕೊಳ್ಳಿ. ಇನ್ನು 2ನೇದು ಹೇಳೋದಾದರೆ,
ಈ ಆನ್ಲೈನ್ ಪೇಮೆಂಟೆಲ್ಲ ನೀವು ಮಾಡ್ತೀರಲ್ಲ, ಈಗ ಮುಂಚೆಲ್ಲ ಕ್ಯಾಶು ಅದು ಇದು ಕೊಡ್ತಿದ್ರು, ಈಗೆಲ್ಲ ಆನ್ಲೈನ್ ಪೇಮೆಂಟು ಮಾಡೋವಂಥ ಇದಾಗ್ಬಿಟ್ಟಿದೆ. ಇಲ್ಲ ನೀವು ಗೂಗಲ್ ಪೇ ಮಾಡ್ತೀವಿ, ಇಲ್ಲ ಕ್ಯಾಶ್ ತರಕ್ಕೆ ಹೋದ್ರೂ ಅಷ್ಟೇ, ಈಗ ನಾವು ATMಲ್ಲಿ ಹೋಗಿ ಕ್ಯಾಶ್ ತೊಗೊಂಬರ್ತೀವಿ. ಇಂಥ ಸಮಯದಲ್ಲಿ ನೀವು ಮಾಡಬೇಕಾಗಿರೋವಂಥ ಕೆಲವೊಂದು ಕೆಲಸಗಳು ಏನು ಅಂದರೆ, ನೀವೀಗ ಬ್ಯಾಂಕಿಗೆ ಹೋಗ್ತಿದ್ದೀರಾ ಅಂದ್ಕೊಳ್ಳಿ, ಇಲ್ಲ ಇದು ATMಗೆ ಹೋಗ್ತಿದ್ದೀರಾ ಅಂದ್ಕೊಳ್ಳಿ, ದುಡ್ಡು ತರೋಕ್ಕೆ ಎಲ್ಲಾದರೂ, ಬ್ಯಾಂಕ್ ಆದರೂ ಆಗಿರ್ಬೋದು, ATM ಆದರೂ ಆಗಿರ್ಬೋದು, ಈ ಥರ ಜಾಗದಲ್ಲಿ ನೀವು ಹೋಗಿ ದುಡ್ಡು ತರೋಕ್ಕೆ ಅಂತ ಹೋದಾಗ ಮೊದಲನೇದಾಗಿ ನೀವು ಬಲಗಾಲನ್ನಿಟ್ಟು ಒಳಗಡೆ ಹೋಗಿ. ಓಕೆ, ನಿಮ್ಮ ಮನೆ ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಬಲಗಾಲಿಟ್ಟು ನೀವು ಒಳಗೆ ಹೋಗಿ ನೀವೇನು ಮಾಡಬೇಕು ಅಂದರೆ, ಅಲ್ಲಿ ಓಂ ನಮಃ ಶಿವಾಯ ಅಂತಾದರೂ ಆಗಲಿ, ಇಲ್ಲ ನಿಮಗೇನಾದರೂ ಒಂದು ದೇವರ ನಾಮ ಗೊತ್ತಿದ್ದರೆ ಅದನ್ನು ನೀವು ಮನಸ್ಸಲ್ಲಿ ಹೇಳಿಕೊಂಡು ಥ್ಯಾಂಕ್ ಯು ಅಂತ ಹೇಳಿ. ಅಂದರೆ ದೇವರಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಯಾವುದೇ ಒಂದು ನಿಮಗೆ ಒಳ್ಳೆ ಕಾರ್ಯ ಆಗಿದ ತಕ್ಷಣ ನೀವು ಥ್ಯಾಂಕ್ಸ್ ಹೇಳಿ. ಇಲ್ಲ ಯಾರೋ ನಿಮಗೆ ಸಾಲ ಕೊಡಬೇಕಿತ್ತು, ಅದನ್ನು ವಾಪಸ್ ಕೊಟ್ಟಿದ ತಕ್ಷಣ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳಿ. ಇಲ್ಲ ಇನ್ನೇನಾದರೂ ನಿಮಗೆ ಯಾವುದೋ ಒಂದು ದುಡ್ಡು ಬಂದು ಸೇರಿತು, ಇಲ್ಲ ಯಾರೋ ಏನೋ ಒಂದು ಒಡವೆ ಕೊಡಿಸಿದ್ರು, ಇಲ್ಲ ಏನೋ ಒಂದು ಚಿಕ್ಕದೇ ಆಗಲಿ ಏನೋ ಒಂದು ಕೊಟ್ಟಾಗ್ಲೂ ದೇವರಿಗೆ ಥ್ಯಾಂಕ್ಸ್ ಹೇಳೋ ಅಭ್ಯಾಸನ ಮಾಡ್ಕೊಂಬಿಡಿ. ಹಾಗೇನಾಗುತ್ತೆ, ನಿಮಗೆ ಮತ್ತೆ ಮತ್ತೆ ಬರೋವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬಲಗಾಲಿಟ್ಟು ಒಳಗೋಗಿದ ನಂತರ ದೇವ್ರ ನಾಮ ಹೇಳಿಕೊಂಡು ಬಲಗಾಲಿಟ್ಟು ಒಳಗೋಗಿದ ನಂತರ ಫಸ್ಟು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತಲ್ಲ, ಇದೆಲ್ಲ ಕೊಟ್ಟಿರೋದಕ್ಕೆ ನಿಮಗೆ, ನನಗೆ ಈ ದುಡ್ಡು ಈಗ ಬ್ಯಾಂಕಲ್ಲಿ ಇರೋದಕ್ಕೆ ಅಲ್ವಾ ನಾನು ಇಲ್ಲಿವರೆಗೂ ಬಂದಿರೋದು ದುಡ್ಡು ತಗೊಳ್ಳೋಕ್ಕೆ. ಸೊ ಹಾಗಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ನಾವು ಅದನ್ನು ATM ಕಾರ್ಡ್ ಹಾಕ್ಬಿಟ್ಟು ದುಡ್ಡನ್ನು ತಗೋಬೋದು. ಸೇಮ್ ನೀವು ಈಗ ಯಾರಿಗಾದರೂ ಇದು ಈ ಬ್ಯಾಂಕಿಗೆ ಹೋಗಿ ತೊಗೊಂಡ್ರು ಇದೇ ಥರ ಮಾಡಿ. ಇಲ್ಲ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದೀರಾ ಅಂಥ ಟೈಮಲ್ಲೂ ಕೂಡ ನೀವು ತಕ್ಷಣಕ್ಕೆ ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಯಾವುದೋ ಒಂದು ದೇವ್ರ ನಾಮ ಹೇಳ್ಕೊಂಡು, ಈಗ ನೀವು ಈಗ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಆ್ಯಪ್ ಓಪನ್ ಮಾಡೋದಕ್ಕೇ ಅಟ್ಲೀಸ್ಟ್ ನಿಮಗೊಂದು 5 ರಿಂದ 6 ಸೆಕೆಂಡ್ ಆದರೂ ಜಾಸ್ತಿನೇ ಬೇಕಾಗುತ್ತೆ, 10 ಸೆಕೆಂಡ್ ಆದರೂ ಬೇಕಾಗುತ್ತೆ ಅಲ್ವಾ. ಅಷ್ಟೊತ್ತಿಗೆ ನೀವೊಂದು ದೇವ್ರದ್ದು ನಾಮ ಸಿಂಪಲ್ ಆಗಿರೋದನ್ನು ಹೇಳಿ ಥ್ಯಾಂಕ್ಸ್ ಹೇಳಿಬಿಟ್ಟು, ದೇವರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ನೀವು ಆ ಪೇಮೆಂಟ್ನ ನೀವು ಮಾಡ್ಬೋದು. ಹಾಗಾಗಿ ಏನಾಗುತ್ತೆ, ಮತ್ತೆ ಮತ್ತೆ ದುಡ್ಡು ಬರೋವಂಥ ಚಾನ್ಸಸ್ ಆಗುತ್ತೆ. ಹಾಗಾಗಿ ನೀವು ದೇವರಿಗೆ ಬೇಡಿಕೊಂಡು ಈ ರೀತಿ ನೀವು ಥ್ಯಾಂಕ್ಸ್ ಹೇಳಿಬಿಟ್ಟು ನೀವು ಮಾಡ್ಕೋಬೋದು. ಇನ್ನು ಮೂರನೇದು ಏನು ಅಂತ ಹೇಳೋದಾದರೆ, ಬುಧವಾರದ ದಿನ ನೀವು ಸಾಲ ಕೊಡಬಾರ್ದು. ಈಗ ನೀವು ಫಿನಾನ್ಸಲ್ಲಿ ಸಾಲ ಕೊಡೋರಾದರೆ, ಈಗ ನಿಮ್ಮ ಕೆಲಸನೇ ಅದು ಅನ್ನೋ ಥರ ಇದ್ದರೆ ನೀವು ಯಾವ ದಿನ ಬೇಕಾದರೂ ನೀವು ಆ ಬಿಸ್ನೆಸ್ನ ಮಾಡ್ಕೋಬೋದು. ಆದರೆ ಅಲ್ಲದೇ ಇರೋರು ಯಾರಾದರೂ ಈಗ ಬಂದು ಕೇಳ್ತಿದ್ದಾರೆ, ಬುಧವಾರ ದಿನ ಬೆಳಗ್ಗೆನೇ ಮನೆ ಮುಂದೆ ಬರ್ತಿದ್ದಾರೆ ಕೇಳೋಕ್ಕೆ, ಇಲ್ಲ ಇನ್ನು ಯಾವುದೋ ಒಂದು ಆಫೀಸಲ್ಲೇ ಆಗಲಿ ಎಷ್ಟು ಕೊಡಪ್ಪ ನಾನು ಆಮೇಲೆ ಕೊಡ್ತೀನಿ ಅಂತೆಲ್ಲ ಹೇಳಿ ಬುಧವಾರದ ದಿನ ಸಾಲ ಕೇಳಿದಾಗ ನೀವು ಕೊಡಬಾರ್ದು. ಯಾಕೆಂದರೆ ಈಗ ಶುಕ್ರವಾರ ಕೊಡಬಾರ್ದು ಅಂತ ಹೇಳ್ತಾರೆ, ನೀವು ಯಾಕೆ ಬುಧವಾರ ಹೇಳ್ತಿದ್ದೀರಾ ಅಂತ ಹೇಳೋದಾದರೆ, ಬುಧವಾರದ ದಿನ ಕೊಟ್ಟಾಗ ಏನಾಗುತ್ತೆ, ಅದು ವಾಪಸ್ ಸಿಗುವಂಥ ಚಾನ್ಸಸ್ಸು ತುಂಬಾ ಕಡಿಮೆ ಇರೋದು. ಯಾಕಂದರೆ ಅದು ಮತ್ತೆ ನಿಮ್ಮ ಕೈಗೆ ವಾಪಸ್ ಬರಲ್ಲ. ಸೊ ಹಾಗಾಗಿ ನೀವು ಬುಧವಾರದ ದಿನ ಯಾರಾದರೂ ಕೇಳಿದರೆ ಅವತ್ತು ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಹಾಗೆಯೇ ಬೇರೆ ದಿನ ಆದರೂ ಕೂಡ ಸಂಜೆ ದೀಪ ಹಚ್ಚಿದ ನಂತರ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಸಾಲ ಕೊಡಬಾರ್ದು. ಅದು ಫೋನ್ಪೇ ಅಂತಾಗಲಿ, ಇಲ್ಲ ಇನ್ನೂ ಏನಾದರೂ ಕ್ಯಾಶ್ ಕೊಡೋದಾದರೂ ಆಗಲಿ, ಯಾವುದೇ ರೀತಿಯಲ್ಲೂ ಆಮೇಲೆ ಕೊಡ್ತೀನಿ ಇಷ್ಟು ಕೊಡು ಅಂದಾಗ ಸಾಲ ಕೊಡುವುದನ್ನು ಸ್ಟಾಪ್ ಮಾಡಿ. ಸಂಜೆ ಮೇಲೆ ಯಾರಿಗೂ ಕೊಡಬೇಡಿ. ಹಾಗೆ ಬುಧವಾರದ ದಿನ ಕೂಡ ನೀವು ಸಾಲ ಕೊಡದೇ ಇರೋದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 4ನೇ ವಿಷಯ ಏನು ಅಂತ ನೋಡೋದಾದರೆ, ನೀವು ಹೆಣ್ಣು ಮಕ್ಕಳನ್ನು ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು. ಹೆಣ್ಣು ಮಕ್ಕಳಂದರೆ ಈಗ ವಯಸ್ಸಿಗೆ ದೊಡ್ಡವರಾದರೂ ಇರ್ಬೋದು, ಈಗ ಗಂಡಸರಿಗೆ ಅಂತ ನಾನು ಹೇಳ್ತಿಲ್ಲ, ಇದು ಈಗ ಮನೆ ಹೆಣ್ಮಕ್ಳಿರ್ಬೋದು, ಈಗ ಅತ್ತೆ ಮಾವನಿಗೆ ಇದು ಮಾಡೋದು, ಅತ್ತೆಗೆ ಇದು ಮಾಡೋದಾಗಲಿ, ಇಲ್ಲ ಎದುರು ಮಾತಾಡೋದಾಗಲಿ, ಅವ್ರು ಏನಾದರೂ ಮಾತಾಡ್ಕೊಳ್ಳಿ. ಅವ್ರು ಯಾಕಂದರೆ ಕೆಲವೊಂದು ಸರಿ ಈಗ ಜನ್ರೇಷನ್ ಹೆಂಗಾಗಿದೆ ಅಂದರೆ, ದೊಡ್ಡವ್ರು ಏನೇ ಹೇಳಿದ್ರು ನಮಗದು ಅರಗಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಥರ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತೀವಿ. ಸೊ ಹಂಗಾಗಿ ಏನಾಗುತ್ತೆ, ನೀವು ಮಾತಾಡೋಕ್ಕೆ ಹೋಗ್ಬಿಡಿ, ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಅಂತ ಸುಮ್ಮನೆ ಆಗಬೇಡಿ. ಒಂದೊಂದು ಸರಿ ಅವ್ರ ಕಡೆನೇ ಕರೆಕ್ಟು ಸತ್ಯ ಇರುತ್ತೆ, ನಮಗದು ಅರ್ಥ ಆಗದೇ ಇರೋಂಥ ಪರಿಸ್ಥಿತಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಮಾತಾಡಿದಾಗ ಏನಾಗುತ್ತೆ, ಅವ್ರ ಮನಸ್ಸು ಬೇಜಾರಾಗುತ್ತೆ. ಅಯ್ಯೋ ಈ ರೀತಿ ಮಾತಾಡ್ಬಿಟ್ರಲ್ಲ, ಈಗ ಅಮ್ಮ ಆದರೂ ಆಗಿರ್ಬೋದು, ಇಲ್ಲ ರೋಡಲ್ಲಿ ಹೋಗೋರೇ ಇರ್ಬೋದು, ಈಗ ಒಂದು ಬಸ್ಸಲ್ಲಿ ಬರುವಾಗಲೂ ಅಷ್ಟೇ, ಇಂಥ ದೊಡ್ಡವರು ನಮ್ಮ ಜೊತೆ ನಿಂತಿರ್ತೀವಿ, ನಾವು ನೋಡಲ್ಲ, ಇನ್ನೊಂದೇನಾದರೂ ಹೇಳ್ತಾರೆ, ನಾವು ಇನ್ನೊಂದೇನಾದರೂ ಮಾತಾಡ್ಬಿಡ್ತೀವಿ. ಆವಾಗ ಏನಾಗುತ್ತೆ, ಅವರು ಬೈಕೋತಾರೆ, ಇಲ್ಲ ಅವ್ರೇನಾದರೂ ಒಂದು ಮನಸ್ಸಿಗೆ ಬೇಜಾರು ಮಾಡ್ಕೊತಾರೆ. ಅಂಥ ಸಂದರ್ಭದಲ್ಲಿ ಅದು ನಮಗೆ ಒಳ್ಳೆಯದಾಗಲ್ಲ. ಸೊ ಹಾಗಾಗಿ ಯಾರಿಗೂ ಎದುರು ಮಾತಾಡೋಕ್ಕೆ ಹೋಗ್ಬಿಡಿ. ಗಂಡಸರಾದರೆ ಮನೆ ಹೆಣ್ಣುಮಕ್ಕಳನ್ನು ಚೆನ್ನಾಗಿ ಇಟ್ಕೊಳ್ಳೋದು, ನಿಮ್ಮ ತಂಗಿ ಅಕ್ಕ ತಂಗಿಯರಾದರೂ ಇರ್ಬೋದು, ಇಲ್ಲ ಮನೆ ಮಕ್ಕಳಿರ್ಬೋದು, ನಿಮ್ಮ ಹೆಣ್ಣು ಮಕ್ಕಳಿರ್ಬೋದು, ಇಲ್ಲ ನಿಮ್ಮ ಹೆಂಡತಿ ಇರ್ಬೋದು, ಇವ್ರನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಹೆಂಡತಿ ಎಷ್ಟು
ಎಷ್ಟು ಖುಷಿಯಾಗಿರ್ತಾರೋ, ಎಷ್ಟು ಚೆಂದ ನೀವು ನಗ್ನಗ್ತಾ ಓಡಾಡ್ಕೊಂಡು ಮನೇಲಿರ್ತಾರೋ ನಿಮಗೆ ಅಷ್ಟೇ ಚೆನ್ನಾಗಿ ಏಳಿಗೆ ಆಗುತ್ತೆ. ಸೊ ಹಾಗಾಗಿ ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದನ್ನು ನೀವು ಮೊದಲು ನೋಡ್ಕೊಳ್ಳಿ. ಓಕೆ, ತಿರ್ಗಿ ಏನಾದರೂ ಸಿಡ್ಕೋದು ಅದು ಮಾಡೋದು ಇದು ಮಾಡೋದು ಮಾಡಬೇಕಾದ್ರೆ ಏನಾಗುತ್ತೆ, ಅವರಿಗೆ ಮನಸ್ಸಿಗೆ ನೋವಾಗುತ್ತೆ, ಅದು ಬೇರೆ ಥರ ನಿಮಗೆ ತಟ್ಟುತ್ತೆ. ಸೊ ಹಾಗಾಗಿ ಆ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ಹೆಣ್ಣು ಮಕ್ಕಳಿಗೆ ನೋವಾಗದಿರಂಗೆ ನೋಡ್ಕೊಳ್ಳಿ. ನೀವು ಇಷ್ಟು ವಿಷಯಗಳನ್ನು ಗಮನಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ. ಹಾಗೆ ನಿಮಗೆ ದುಡ್ಡಿನ ಕೊರತೆ ಅನ್ನೋದೇ ಇರೋದಿಲ್ಲ. ಇನ್ನು ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ. ಹಾಗೆ ನಿಮಗೆ ದುಡ್ಡು ಬಂದರೆ ಅದು ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ. ಯಾಕೆಂದರೆ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ವ ನೀವು, ಹಾಗಾಗಿ ಏನಾಗುತ್ತೆ, ನೀವು ಸೇವಿಂಗ್ಸ್ ಅಂತ ಒಂಚೂರು ಎತ್ತಿಡೋಷ್ಟಾದ್ರೂ ನಿಮಗೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.